Good morning, students. Welcome to our social science class. See, in the previous class, we discussed about Ashoka and Kalinga War and Buddha and Buddhism and Ashoka and also Ashoka's inscription. Today, we are going to discuss about the economic system of Mauryas. See, Mauryas gave more importance to irrigation facilities and they gave more importance to agricultural work. Because of that only they improved the irrigation facilities. See, the governor who is Pushyagupta, who constructed the Sudarshana Sarovara. Because of that means Mauryas gave more importance to irrigation facilities. That's why the person that is Pushyagupta who constructed the Sudarshana Sarovara in Gujarat. ಜನರಿಗೆ ನೀರಿನ ಅವಶ್ಯಕತೆ ಇದೆ ಅಗ್ರಿಕಲ್ಚರ್ ವರ್ಕಿಗೆ ಅಂಥೇಳಿ ಸುದರ್ಶನ ಸರೋವರ ಅನ್ನುವಂಥ ಒಂದು ನದಿ ಇದನ್ನು ವಾಟರ್ ಫೆಸಿಲಿಟಿ ಮಾಡುವಂಥ ಒಂದು ಕೆರೆ ಅಥವಾ ಡ್ಯಾಮ್ ಸ್ಮಾಲ್ ಡ್ಯಾಮ್ ಥರ ಇರುವಂಥದ್ದನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಆ್ಯಂಡ್ ತುಷಪ್ಪ ಈ ವಾಸ್ ಆಲ್ಸೋ ಕ್ರಿಯೇಟೆಡ್ ದ ವಾಟರ್ ಫೆಸಿಲಿಟೀಸ್ ಆ್ಯಂಡ್ ದ ಕೆನಾಲ್ ಸಿಸ್ಟಮ್, ನೀರಿನ ಒಂದು ಕೆನಾಲ್ ಸಿಸ್ಟಮನ್ನು ಸಹ ಇಂಟ್ರೊಡ್ಯೂಸನ್ನು ಮಾಡಿದರು. ಆ್ಯಂಡ್ ಮೆಗಸ್ತನೀಸ್ ಹ್ಯಾಸ್ ಆಲ್ಸೋ ರೆಕಾರ್ಡೆಡ್ ದ ಎಕ್ಸಿಸ್ಟೆನ್ಸ್ ಆಫ್ ಇರಿಗೇಷನ್ ಇನ್ ಹಿಸ್ ಬುಕ್ ಆಲ್ಸೋ. ಬಿಕಾಸ್ ನಮಗೆ ಮೌರ್ಯಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿರುವಂಥ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಅಂದರೆ ಮೆಗಸ್ತನೀಸ್ ಬರೆದಿರುವಂತಹ ಇಂಡಿಕಾ ಬುಕ್. ಸೊ ಅದರಲ್ಲೂ ಸಹ ಮೆಗಸ್ತನೀಸ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೌರ್ಯಸ್ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಇರಿಗೇಷನ್ ಫೆಸಿಲಿಟೀಸ್. ಆ್ಯಂಡ್ ದ ವಾರ್ ಪ್ರಿಸನರ್ಸ್ ವರ್ ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ವರ್ಕ್. ಏನು ಮಾಡ್ತಾಯಿದ್ರು, ಯುದ್ಧದಲ್ಲಿ ಸೋತಂಥ ಪ್ರಿಸನರ್ಸ್ ಏನಿದ್ರು ಅವರನ್ನು ಕರ್ಕೊಂಬಂದ್ಬಿಟ್ಟು ಅವ್ರ ಕಡೆಯಿಂದ ಅಗ್ರಿಕಲ್ಚರ್ ವರ್ಕನ್ನು ಮಾಡಿಸ್ತಾ ಇದ್ರು. ಸಿ ಆ್ಯಂಡ್ ದ ಲ್ಯಾಂಡ್ ಟ್ಯಾಕ್ಸ್ ಈಸ್ ವೆರಿ ಕಂಪಲ್ಸರಿ. 1/4 ಆಫ್ ದ ಲ್ಯಾಂಡ್ ವಾಸ್ ಕಲೆಕ್ಟೆಡ್ ಬೈ ದಿ ಪೀಪಲ್. ಸೊ ಏನು ಅಗ್ರಿಕಲ್ಚರ್ ವರ್ಕ್ ಮಾಡ್ತಾ ಇದ್ರು ಅದರಿಂದ ಬಂದಿರುವಂತಹ ಬೆಳೆಯಿಂದ 1/4 ಆಫ್ ದ ಲ್ಯಾಂಡ್ ಟ್ಯಾಕ್ಸ್ ಕಂಪಲ್ಸರಿ ಕಲೆಕ್ಟ್ ಮಾಡ್ತಾ ಇದ್ರು. ಆ್ಯಂಡ್ ದ ಆಫೀಸರ್ಸ್ ಆಲ್ಸೋ ಅಪಾಯಿಂಟೆಡ್ ಫಾರ್ ದಟ್ ಈಸ್ ಸಮರ್ಥ ಆ್ಯಂಡ್ Sanidharta. The tax collecting officers are also appointed in the period of Mauryas. Samartha and Sanidharta are the officers who they are collected the taxes at that time. And at the time there is no particular iron tools are there. Alloy tools are introduced at the time of Mauryas. Technology is not improved at that time, but alloy metals are used at that time. See, and urban based artificial productions and their marketing found place in the economy of Mauryas along with the agriculture. Not only they give more importance to agricultural work, but the basic artisans ಅಂದರೆ ಈ ಬಿದಿರಿನ ಪುಟ್ಟಿ ಮಾಡೋದು, ಚಾಪೆಗಳನ್ನು ಮಾಡೋದು ಅಥವಾ ಮಡಿಕೆಗಳನ್ನು ಮಾಡೋದು, ಈ ಥರದ ಬೇಸಿಕ್ ಆರ್ಟಿಷಿಯನ್ ವರ್ಕು ಸಹ ಆ ಮಾರ್ಕೆಟಲ್ಲಿ ಎಕ್ಸಿಸ್ಟ್ ಇತ್ತು. And there were major roads are found. Nodi, because of transportation, because of trade, they are constructed the huge roads, especially the connecting of Pataliputra and the capital city of Mauryas. Mauryasara ಒಂದು ಕ್ಯಾಪಿಟಲ್ ಸಿಟಿ ಆದಂತಹ ಪಾಟಲಿಪುತ್ರಕ್ಕೆ ಕನೆಕ್ಟ್ ಆಗುವ ಹಾಗೆ ಸುತ್ತಮುತ್ತದ ಪ್ರದೇಶಗಳಿಂದ ರೋಡ್ಗಳನ್ನು ಮಾಡಿದರು. ಈವನ್ ದೇ ಕನ್ಸ್ಟ್ರಕ್ಟೆಡ್ ಹೈವೇಸನ್ನು ಸಹ ಆ ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿದರು. ಸಿ ಎಸ್ಪೆಷಲಿ ನೋಡಿ, ವೈಶಾಲಿ ಟು Champaranya and Pataliputra was also there, and a highway to Takshashila from Kausambi passing through present Delhi. ಸೊ ಡೆಲ್ಲಿಯನ್ನು ಕವರ್ ಮಾಡಿಕೊಂಡು ಕೌಸಂಬಿ ಮತ್ತು ಪಾಟಲಿಪುತ್ರಕ್ಕೆ ಕನೆಕ್ಟ್ ಆಗೋ ಹಾಗೆ ಹೈವೇಗಳನ್ನು ಸಹ ಅವರು ಕನ್ಸ್ಟ್ರಕ್ಟ್ ಮಾಡಿದರು. ಆ್ಯಂಡ್ ದ ಕಚ್ಚು ಮಾರ್ಕೆಟ್ ಸಿಲ್ವರ್ ಕಾಯಿನ್ಸ್ ವರ್ ಸರ್ಕ್ಯುಲೇಟೆಡ್ ಇನ್ ದ ಮೌರ್ಯನ್ ಕಿಂಗ್ಡಮ್. ಆ್ಯಂಡ್ ದಿಸ್ ಪೀರಿಯಡ್ ವಾಸ್ ಮಾರ್ಕ್ಡ್ ಆ್ಯಸ್ ದ ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್. ನೋಡಿ, ಎಲ್ಲ ಥರದಲ್ಲೂ ಸ್ವಲ್ಪ ಅಪ್ಗ್ರೇಡ್ ಆಗಿತ್ತು. ಸಿಲ್ವರ್ ಕಾಯಿನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು, ಮಾರ್ಕೆಟ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದರು, ಅದರ ಜೊತೆಗೆ ಆರ್ಟಿಷನ್ಸನ್ನು ಸಹ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದರು, ಹೈವೇ ರೋಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು. ಹಾಗಾಗಿ ಇಲ್ಲಿ ಲಿಟಲ್ ಬಿಟ್ ಅರ್ಬನೈಸೇಷನ್ ಆಗಿದೆ. ಮೌರ್ಯರ ಕಾಲದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟನ್ನು ನಾವು ನೋಡಬಹುದು. ನೆಕ್ಸ್ಟ್ ಈಸ್ ಸೋಷಿಯಲ್ ಸಿಸ್ಟಮ್ ಬೇಸ್ಡ್ ಆನ್ 4 ವರ್ಣ ಸಿಸ್ಟಮ್. ಮೌರ್ಯರಲ್ಲೂ ಸಹ ವರ್ಣ ಸಿಸ್ಟಮ್ ಇತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯಸ್ ಆ್ಯಂಡ್ ಶೂದ್ರಾಸ್. ಬಟ್ ಮೇಲಿನ 2 ಕ್ಲಾಸಸ್ ಏನಿದ್ವು, ಏನು ಬ್ರಾಹ್ಮಣಸ್ ಮತ್ತು ಕ್ಷತ್ರಿಯರಲ್ಲಿ ಅವ್ರು ಬೇಕಾದರೆ ಇಂಟರ್ಚೇಂಜ್ ಮಾಡ್ಕೋಬೋದಿತ್ತು. ಅಂದರೆ ಈಗ ನಾನು ಬ್ರಾಹ್ಮಣನಾಗಿದ್ದೀನಿ, ಬೇಕಾದ್ರೆ ನಾನು ಕ್ಷತ್ರಿಯನಾಗಿ ಬದಲಾಗಬಹುದು, ಅಥವಾ ಕ್ಷತ್ರಿಯ ಇದ್ದೀನಿ ನಾನು ಬ್ರಾಹ್ಮಣ. ಓನ್ಲಿ ದೋಸ್ 2 ಕ್ಯಾಸ್ಟ್ ದೇ ಕ್ಯಾನ್ ಇಂಟರ್ಚೇಂಜ್ ದೇರ್ ಕ್ಯಾಸ್ಟಸ್, ಬಟ್ ರಿಮೈನಿಂಗ್ 2 ದೇರ್ ಇಸ್ ನೋ ಎನಿ ಪರ್ಮಿಷನ್ಸ್ ಫಾರ್ ದ್ಯಾಟ್. ಓಕೆ, ಇನ್ ಮೌರ್ಯಾಸ್ ದೇರ್ ಆರ್ 4 ವರ್ಣ ಸಿಸ್ಟಮ್: Brahmanas, Kshatriyas, Vaishyas and Shudras. And
The Maurya society in Indica that Buddhist sources also confirm the existence of caste system. ಬುದ್ಧರ ಒಂದು ಎವಿಡೆನ್ಸಲ್ಲೂ ಸಹ ಕ್ಯಾಸ್ಟ್ ಸಿಸ್ಟಮ್ ಇತ್ತು. ಬರೀ 4 ವರ್ಣಗಳಷ್ಟೇ ಅಲ್ಲ, ಬೇರೆ ಬೇರೆ ಸಣ್ಣ ಸಣ್ಣ ಜಾತಿಗಳು ಸಹ ಇತ್ತು, ಎಕ್ಸಿಸ್ಟೆನ್ಸ್ ಇತ್ತು ಅನ್ನೋದನ್ನು ಪ್ರೂವ್ ಮಾಡಿದೆ. ಬಟ್ ದೇರ್ ಇಸ್ ನೋ ಎನಿ ಎವಿಡೆನ್ಸಸ್ ಇನ್ ಇಂಡಿಕಾ ದಟ್ ದೇ ಆರ್ ಫಾಲೋಯಿಂಗ್ ದ ಸ್ಲೇವರಿ ಸಿಸ್ಟಮ್. ಯಾವುದೇ ಕಾರಣಕ್ಕೂ ಗ್ರೀಕಲ್ಲಿ ಫಾಲೋ ಮಾಡಿದ ಹಾಗೆ, ರೋಮನಲ್ಲಿ ಫಾಲೋ ಮಾಡಿದ ಹಾಗೆ ಸ್ಲೇವ್ ಸಿಸ್ಟಮ್ ಇರಲಿಲ್ಲ. ಬಟ್ ಯಾರೆಲ್ಲ ವಾರ್ ಪ್ರಿಸನರ್ಸ್ ಇದ್ದರು ಅವ್ರುಗಳನ್ನು ಆ್ಯಸ್ ಎ ಅಗ್ರಿಕಲ್ಚರಲ್ ವರ್ಕರ್ಸ್ ಆಗಿ ಯೂಸ್ ಮಾಡ್ತಾಯಿದ್ರು. ದೆರ್ ಈಸ್ ನೋ ಎನಿ ಟಾರ್ಚರ್ಸ್ ಫಾರ್ ದ ಅಗ್ರಿಕಲ್ಚರಲ್ ಸ್ಲೇವ್ಸ್. ತುಂಬ ಕೆಟ್ಟದಾಗಿ ಸ್ಲೇವ್ಗಳನ್ನು ಟಾರ್ಚರ್ ಮಾಡಿದಂಥ ಎವಿಡೆನ್ಸಸ್ ಸಿಕ್ಕಿಲ್ಲ. Especially though slavery was in practice during the Mauryan rule, but it was less harsh than the slavery of Greek and Roman. ಇತ್ತು ಸ್ಲೇವರಿ ಸಿಸ್ಟಮು, ಆದರೆ ಏನು ಗ್ರೀಕ್ ಮತ್ತು ರೋಮನಲ್ಲಿ ಹಾರ್ಶ್ ಮಾಡ್ತಾಯಿದ್ರು, ಅವರಿಗೆ ಟಾರ್ಚರ್ ಮಾಡ್ತಿದ್ರು, ಆ ಲೆವೆಲ್ಗೆ ಇರಲಿಲ್ಲ. ಜಸ್ಟ್ ಅವರಿಗೆ ಯಾರು ವಾರ್ ಫೀಲ್ಡಲ್ಲಿ ಸಿಕ್ಕಿರ್ತಾರೆ ಆ ಒಂದು ಪರ್ಸನ್ಸ್ಗಳನ್ನು ತೊಗೊಂಬಂದು ಸ್ಲೇವ್ಸ್ ಥರ ಮಾಡಿ ಕೇವಲ ಅಗ್ರಿಕಲ್ಚರ್ ವರ್ಕ್ ಮಾಡೋದಕ್ಕೆ ಮಾತ್ರ ಬಿಡ್ತಾಯಿದ್ರು. And the last in the Varna system were employed as agriculture laborers and domestic help. ಏನು ವರ್ಣ ಸಿಸ್ಟಮಲ್ಲಿ ಲಾಸ್ಟ್ ಶೂದ್ರಸ್ ಅಂತ ಏನು ಬರ್ತಾರೆ ಅವರನ್ನು ಮನೆ ಕೆಲಸಗಳಿಗೆ ಮತ್ತು ಅಗ್ರಿಕಲ್ಚರಲ್ ವರ್ಕಿಗೆ ಯೂಸ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಸೊ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮಲ್ಲಿ ಎವ್ರಿಥಿಂಗ್ ಈಸ್ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್. ದ ಕಿಂಗ್ ಈಸ್ ದ ಹೆಡ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್. ಸೊ ಬಿಕಾಸ್ ಆಫ್ ಓನ್ಲಿ ಇಸ್ ಹೆಲ್ಪ್ ದೇ ಆರ್ ಅಪಾಯಿಂಟೆಡ್ ಸಮ್ ಆಫೀಸರ್ಸ್. ಬಿಟ್ಟರೆ ಬೇರೆ ಯಾರಿಗೂ ಅಷ್ಟೊಂದು ಅಧಿಕಾರಗಳು ಇರಲಿಲ್ಲ. ಆ್ಯಂಡ್ ದ ಮಿನಿಸ್ಟರ್ಸ್, ಪ್ರೀಸ್ಟ್ ಆ್ಯಂಡ್ ಪ್ರಿನ್ಸಸ್ ಆ್ಯಂಡ್ ಜನರಲ್ಸ್ ವರ್ ದ ಸಬಾರ್ಡಿನೇಟ್ ಟು ದ ಕಿಂಗ್. ರಾಜನಿಗೆ ಸಹಾಯ ಮಾಡೋದಕ್ಕೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಇದ್ದರು, ಪ್ರಿಸ್ಟ್ಗಳಿದ್ದರು ಆ್ಯಂಡ್ ಪ್ರಿನ್ಸ್ಗಳು ಸಹ ಇದ್ದರು. ಆ್ಯಂಡ್ ದ ಎಂಪೈರ್ ವಾಸ್ ಡಿವೈಡೆಡ್ ಇಂಟು ಪ್ರಾವಿನೆನ್ಸಸ್. ಸಣ್ಣ ಸಣ್ಣ ಪ್ರಾವಿನೆನ್ಸಸ್ ಆಗಿ ಮಾಡಿದರು. ಅವು ಯಾವ್ಯಾವ ಅವುಗಳಿಗೆ ಅಧಿಕಾರಿಗಳನ್ನು ಸಹ ಅಪಾಯಿಂಟ್ ಮಾಡ್ತಾಯಿದ್ರು. ಎಸ್ಪೆಷಲಿ ತಕ್ಷಶಿಲಾ, ಉಜ್ಜಯಿನಿ, ಧೌಲಿ, ಸುವರ್ಣಗಿರಿ ಆ್ಯಂಡ್ ಗಿರ್ಧಾರ್ ವರ್ ದ provinces at the time of Mauryas. And the administration of Pataliputra was done by the group of 6 committees consisting of 30 officers. ಏನು ಅವರ ಒಂದು ಕಾಲದಲ್ಲಿ ಪಾಟಲಿಪುತ್ರ ಕ್ಯಾಪಿಟಲ್ ಸಿಟಿ ಏನಿತ್ತು ಅಲ್ಲಿ 6 ಮಿನಿಸ್ಟರ್ಸ್ ಇದ್ದರು, ಹಾಗೆ 30 ಆಫೀಸರ್ಸ್ ಇದ್ದರು. ಈಗ ನಮ್ಮಲ್ಲಿ ಇದೆಲ್ಲ ಗೌರ್ಮೆಂಟು ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಇದ್ದಾರೆ, MLAಗಳಿದ್ದಾರೆ. ಹೀಗೆ ಆ ಒಂದು ಪಾಟಲಿಪುತ್ರ ಕ್ಯಾಪಿಟಲ್ ಸಿಟಿ ಏನಿತ್ತು ಅದರಲ್ಲಿ ಆಡಳಿತ ಮಾಡೋದಕ್ಕೆ 6 ಗ್ರೂಪಲ್ಲಿ ಮಿನಿಸ್ಟರ್ಸ್ ಇರ್ತಾಯಿದ್ರು, ಹಾಗೆ 30 ಆಫೀಸರ್ಸು ಸಹ ಇದ್ದರು. ಆ್ಯಂಡ್ ನೆಕ್ಸ್ಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಸಿ ದ ಕಾಂಟ್ರಿಬ್ಯೂಷನ್ ಆಫ್ ಮೌರ್ಯಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಈಸ್ ವೆರಿ ಗುಡ್. ದ ಕನ್ಸ್ಟ್ರಕ್ಷನ್ ಆಫ್ ಪ್ಯಾಲೇಸಸ್ ಇನ್ ಪಾಟಲಿಪುತ್ರ ಆರ್ ವೆರಿ ಬ್ಯೂಟಿಫುಲ್. ಎಸ್ಪೆಷಲಿ ದೇ ಆರ್ ಮೇಡ್ ಅಪ್ ಆಫ್ ಬ್ಯೂಟಿಫುಲ್ ವುಡನ್ ವರ್ಕ್. ಸಾಕಷ್ಟು ವುಡನ್ ವರ್ಕನ್ನು ಯೂಸ್ ಮಾಡಿ ಅಲ್ಲಿ ಪ್ಯಾಲೇಸಸ್ಗಳನ್ನು ಕಟ್ಟಿದ್ದಾರೆ ಕ್ಯಾಪಿಟಲ್ ಸಿಟಿಯಲ್ಲಿ. ಆ್ಯಂಡ್ ದ ಪೀರಿಯಡ್ ಆಫ್ ಎಸ್ಪೆಷಲಿ ಅಶೋಕನ ಪೀರಿಯಡಲ್ಲಿ ಬಂದಂತಹ ಇನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಪಿಲ್ಲರ್ಸ್ ಆಗಿರ್ಬೋದು, ಆ್ಯಂಡ್ ಸಾಂಚಿಯಲ್ಲಿರುವಂತಹ ಸ್ತೂಪ ಆಗಿರ್ಬೋದು, ಆಲ್ ಆರ್ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಸಿ ಅವರ್ ನ್ಯಾಷನಲ್ ಎಂಬ್ಲಮ್, ನಮ್ಮ ನ್ಯಾಷನಲ್ ಎಂಬ್ಲಮಲ್ಲಿರುವಂತಹ 4 ಹೆಡೆಡ್ ಲಯನ್ ಸಹ ವಿ ಟುಕ್ ಫ್ರಮ್ ಒನ್ ಆಫ್ ದ ಪಿಲ್ಲರ್ ಆಫ್ ಸಾರನಾಥ. ಸಾರನಾಥದಲ್ಲಿರುವಂತಹ ಒಂದು ಪಿಲ್ಲರ್ನಲ್ಲಿರುವಂತಹ 4 ಮುಖದ ಸಿಂಹವನ್ನು ತೊಗೊಂಡು ಇವತ್ತು ನಾವು ನಮ್ಮ ನ್ಯಾಷನಲ್ ಎಂಬ್ಲಮ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಅಶೋಕಾಸ್ ಸನ್, ಅಶೋಕ ಆಲ್ಸೋ ಬಿಲ್ಟ್ ದ ಬಾಬರ್ ಹಿಲ್ಸ್ ಆ್ಯಂಡ್ ಹಿಸ್ ಸನ್ ಆಲ್ಸೋ ದಶರಥ ಬಿಲ್ಟ್ ಎ 3 more rocks caved temples in Sinarguni hills, and these caves are also important creation of Mauryan period. ಸೊ ಮೌರ್ಯನ್ ಪೀರಿಯಡಲ್ಲಿ ನಾವು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನೋಡೋದಾದರೆ ವೆರಿ ಬ್ಯೂಟಿಫುಲ್ ಆಗಿದೆ. ಪ್ಯಾಲೇಸಸ್ ಆಗಿರ್ಬೋದು, ಫೋರ್ಟ್ಗಳಾಗಿರ್ಬೋದು, ಇದು ರಾಕ್ ಕೇವ್ಸ್ ಇರುವಂಥ ಕಲ್ಲುಗಳನ್ನು ಕೆತ್ತಿ ಮಾಡಿರುವಂಥ ಕೇವ್ಸ್ ಆರ್ ಬ್ಯೂಟಿಫುಲ್. ಆ್ಯಂಡ್ ಎಸ್ಪೆಷಲಿ ಪಿಲ್ಲರ್ಸ್ ಆ್ಯಂಡ್ ಮೊನಾಸ್ಟರೀಸ್ ಆ್ಯಂಡ್ ಸಾಂಚಿ ಸ್ತೂಪಸನ್ನು ಸಹ ಸಾಕಷ್ಟು ಕಟ್ಟಿದ್ದಾರೆ. ಅದರಲ್ಲಿ ಸಾಂಚಿ ಸ್ತೂಪ ಇಸ್ ದ ಬಿಗ್ಗೆಸ್ಟ್ ಸ್ತೂಪ ಅಂಥೇಳಿ ನಾವು ಹೇಳಬಹುದು. ಸೊ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಕುಶಾನಾಸ್. ಸಿ ಆ್ಯಸ್ ದ ಗ್ರೀಕ್ಸ್ attracted like that only, the Kushanas also attracted by the Indian culture and especially Buddhism, and they came to India. See, the Mahayana sects received a greater encouragement under their patronage, and Gandhara sculpture flourished during their time. So Kushanas ಏನಿದ್ದಾರೆ, they came from Central Asia and they attracted by the Buddhism. ಎಸ್ಪೆಷಲಿ ಅದರಲ್ಲಿ ಮಹಾಯಾನವನ್ನು ತುಂಬ ಇಷ್ಟಪಟ್ಟು ಅವರು ಭಾರತದ ಕಡೆ ಬರ್ತಾರೆ. See, the important dynasty after the Mauryas is the Kushanas.
ಸಿ ಎಸ್ಪೆಷಲಿ ದಿ ನೊಮ್ಯಾಡಿಕ್ ಟ್ರೈಬ್ ದೆ ಕೇಮ್ ಫ್ರಮ್ ಸೆಂಟ್ರಲ್ ಏಷ್ಯಾ. ಕುಶಾನಸ್ ಏನಿದ್ದಾರೆ ನೊಮ್ಯಾಡಿಕ್ ಪೀಪಲ್, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಂಥವ್ರು. ಸೊ ಅವರು ಭಾರತವನ್ನು ನೋಡಿ, ಆ ಒಂದು ಬೌದ್ಧ ಧರ್ಮವನ್ನು ನೋಡಿ ಅಟ್ರಾಕ್ಟ್ ಆಗಿ ಭಾರತದ ಕಡೆ ಬರ್ತಾರೆ. ಬೇಸಿಕಲಿ ಕುಶಾನಸ್ ಬಿಲಾಂಗ್ಸ್ ಟು ಹಿಜಿ ಡೈನಾಸ್ಟಿ. And the Shakas and the Parthiharas are the people who settled down in the Gandhar region, but the Kushanas are defeated the Shakas and Gandharas and settled down in the Gandhar region. ಏನು ಅವ್ರು ಬರೋದಕ್ಕಿಂತ ಮುಂಚೆ, ಕುಶಾನರು ಬರೋದಕ್ಕಿಂತ ಮುಂಚೆ ನಾರ್ತ್ ವೆಸ್ಟ್ ಪಾರ್ಟಲ್ಲಿ ಶಕಾಸ್ ಮತ್ತು ಪಾರ್ಥಿಹಾರಸ್ ಏನು ಪಾರ್ಥಿಯನ್ಸ್ ಏನು ಆ ಗಾಂಧಾರ್ ರೀಸನ್ನಲ್ಲಿದ್ದರು, ಅವರನ್ನು ಕುಶಾನಸ್ ಏನು ಸೆಂಟ್ರಲ್ ಏಷ್ಯಾದಿಂದ ಬಂದಂತಹ ನೊಮ್ಯಾಡಿಕ್ ಪೀಪಲ್ ಏನು ಮಾಡಿದರು, ಸೋಲಿಸ್ಬಿಟ್ಟು ಆ ಗಾಂಧಾರ್ ರೀಸನಲ್ಲಿ ಸೆಟಲ್ ಆದರು. ಆ್ಯಂಡ್ ದ ಫೌಂಡರ್ ಆಫ್ ದ ಕುಶಾನ ಡೈನಾಸ್ಟಿ ವಾಸ್ ಕುಸಲ್ ಕಟ್ಟವೀಸಸ್ and Vima Kadavises and Kanishka are the other most important kings we are found in Kushanas. See, the Ujjain factions become united under the leadership of Kuzal Kadavises, and he crossed the Hindu Kush ranges and settled in the Kabul and Kashmir. ಏನು ಅದರ ಲೀಡರ್ ಆದಂಥ ಕುಜಲ್ ಫಡ್ನವೀಸಸ್ ಏನು ಮಾಡ್ದ, ಎಲ್ಲ ಅವರ ಸಣ್ಣ ಸಣ್ಣ ಟ್ರೈಬಲ್ ಪೀಪಲ್ಸ್ ಏನಿದ್ದು ಗುಂಪು ಆ ಗುಂಪನ್ನೆಲ್ಲ ಯುನೈಟ್ ಮಾಡಿ ಭಾರತದ ಕಡೆ ಬರ್ತಾನೆ. ಹಿಂದೂ ಕುಶ್ ಮೌಂಟೇನ್ ರೇಂಜಸ್ಸಿಂದ ಬಂದು ಕಾಂದಹಾರ್ ಮತ್ತು ಕಾಬೂಲ್ ಮತ್ತು ಕಾಶ್ಮೀರದಲ್ಲಿ ಸೆಟ್ಲ್ ಆಗ್ತಾರೆ. ಆ್ಯಂಡ್ ಡ್ಯೂರಿಂಗ್ ದ ಟೈಮ್ ಆಫ್ ವಿಮಾ ಕಡ್ಡವೀಸಸ್ ಹಿ ಇಂಟ್ರೊಡ್ಯೂಸ್ಡ್ ದ ಗೋಲ್ಡ್ ಕಾಯಿನ್ಸ್ ಬ್ರಾಟ್ ಇನ್ ಟು ಸರ್ಕ್ಯುಲೇಷನ್. ಸೊ ಕುಶಾನರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಗೋಲ್ಡ್ ಕಾಯಿನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅದಾದಮೇಲೆ ಭಾರತದಲ್ಲಿ ಗೋಲ್ಡ್ ಕಾಯಿನ್ಸ್ಗಳ ಒಂದು ಸರ್ಕ್ಯುಲೇಷನ್ನು ಸ್ಟಾರ್ಟ್ ಆಗುತ್ತೆ. See, after Vima Kadavises, Kanishka came to power. Very important king anta navu helbodu, Kanishka. So he came to power at the time of 78 BCE and it is called as a New Shaka era. Kanishkana ಆ ಒಂದು ಪೀರಿಯಡ್ ಏನು ಸ್ಟಾರ್ಟ್ ಆಯಿತು 78 BCE, ಅದು 78 CE, ಅದನ್ನು ನಾವು ನ್ಯೂ ಎರಾ ಅಂತ ಕರಿತೀವಿ, ನ್ಯೂ ಶಕ ಎರಾ ಅಂತೇಳಿ ಕರಿತೀವಿ. ಸೊ Kanishka ruled had a spread up to Sanchi, ಅಂದರೆ at the time of Kanishka the Kushana dynasty was spread up. ಸೊ ಸೌತ್ನಲ್ಲಿ ಸ್ಯಾಂಚಿಯವರೆಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಆ್ಯಂಡ್ ಈಸ್ಟಲ್ಲಿ ಬನಾರಸ್ವರೆಗೂ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಹಿಸ್ ಕಿಂಗ್ಡಮ್ ಇನ್ಕ್ಲೂಡೆಡ್ ಸೆಂಟ್ರಲ್ ಏಷ್ಯಾ ಟು, ಏನು ಅವ್ರು ಬಂದಂತಹ ಸೆಂಟ್ರಲ್ ಏಷ್ಯಾ ಏನಿತ್ತಲ್ಲ ಅದನ್ನೂ ಸಹ ಇವನು ಆಡಳಿತಕ್ಕೆ ತಗೊಳ್ತಾನೆ. ಆ್ಯಂಡ್ ಪುರುಷಪುರ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ Kushanas. You have to remember, Pataliputra ಬಂದು ಮೌರ್ಯಾಸ್, ಪುರುಷಪುರ is the capital city of Kushanas and Mathura is one of the other city. And due to the patronage given by Kanishka, the Buddhism was flourished at the time of Kushanas. You have to remember, ಹೇಗೆ ಮೌರ್ಯರಲ್ಲಿ ಅಶೋಕ ಬುದ್ಧಿಸಮ್ಗೆ ತುಂಬ ಅಟ್ರಾಕ್ಟ್ ಆಗಿ ಅದಕ್ಕೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿರ್ತಾನೆ, ಸೇಮ್ ವೇ Kanishka also gave more importance to Buddhism, patronage. ಇಡೀ ತನ್ನ ಆಡಳಿತವನ್ನೇ ಬುದ್ಧಿಸಮ್ಗೆ ಬಿಟ್ಕೊಟ್ಬಿಡ್ತಾನೆ. ಆ್ಯಂಡ್ ಹಿ ಅಪಾಯಿಂಟೆಡ್ ದ ಮಿಷನರೀಸ್ ಟು ಸ್ಪ್ರೆಡ್ ದ ಬುದ್ಧಿಸಮ್. ಆ್ಯಂಡ್ ವಿ ಗೆಟ್ ಟು ಸಿ ಮೆನಿ ಬುದ್ಧಿಸ್ಟ್ ಸ್ಕಾಲರ್ಸ್ ಲೈಕ್ ಅಶ್ವಘೋಷ, ವಸುಮಿತ್ರ, ಸಂಘಕಾರ ಆ್ಯಂಡ್ ಅದರ್ಸ್ ಡ್ಯೂರಿಂಗ್ ಹಿಸ್ ಪೀರಿಯಡ್. ಯಾವಾಗ ಇವನು ಬುದ್ಧಿಸಮ್ಗೆ ಅಡಾಪ್ಟ್ ಮಾಡಿಕೊಂಡು ಅಥವಾ ಬುದ್ಧಿಸಮ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅದರಲ್ಲಿದ್ದಂಥ ಸ್ಕಾಲರ್ಸ್ಗೂ ಇಂಪಾರ್ಟೆನ್ಸ್ನ ಕೊಟ್ಟ. ವಸುಮಿತ್ರ ಆಗಿರ್ಬೋದು, ಸಂಘಕಾರ ಆಗಿರ್ಬೋದು, ಅಶ್ವಘೋಷ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಾಲರ್ಸ್ ಅಂತ ನಾವು ಹೇಳ್ಬೋದು. ಇವರೆಲ್ಲರೂ ಸಹ ಕನಿಷ್ಕನ ಪೀರಿಯಡಲ್ಲಿ ನಾವು ನೋಡಬಹುದು. ಆ್ಯಂಡ್ ಲೈಕ್ ಅಶೋಕ, ಈವನ್ ಕನಿಷ್ಕ ಆಲ್ಸೋ ಸೆಂಟ್ ದ ಮಿಷನರೀಸ್ ಟು ಸೆಂಟ್ರಲ್ ಏಷ್ಯಾ ಆ್ಯಂಡ್ ಚೈನಾ. ಮಿಷನರೀಸ್ಗಳನ್ನು ಅಂದರೆ ಅದನ್ನು ಸ್ಪ್ರೆಡ್ ಮಾಡೋದಕ್ಕೋಸ್ಕರನೇ ಒಂದಷ್ಟು ಗ್ರೂಪ್ ಆಫ್ ಪೀಪಲನ್ನು ಕಳಿಸೋದು. ಬುದ್ಧಿಸಮ್ನಲ್ಲಿ ಏನಿದೆ ಅದನ್ನು ನಾವು ತಿಳ್ಕೊಂಡ್ರೆ ನಮಗೇನು ಒಳ್ಳೆಯದಾಗುತ್ತೆ. ಸೊ ಅದನ್ನು ಸ್ಪ್ರೆಡ್ ಮಾಡೋದಕ್ಕೋಸ್ಕರನೇ ಸೆಂಟ್ರಲ್ ಏಷ್ಯಾ ಮತ್ತು ಚೈನಾಕ್ಕೆ ಒಂದಷ್ಟು ಮಿಷನರೀಸ್ಗಳನ್ನು ಕನಿಷ್ಕ ಕಳಿಸ್ತಾನೆ. ಆ್ಯಂಡ್ ಹೀ ಆರ್ಗನೈಸ್ಡ್ ದ ಕಾನ್ಫರೆನ್ಸ್, ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಟ್ ಕಾಶ್ಮೀರ್ ಅಂಡರ್ ದ ಲೀಡರ್ಶಿಪ್ ಆಫ್ ಕನಿಷ್ಕ. ಇವನ ಆಡಳಿತದಲ್ಲಿ ಕಾಶ್ಮೀರದಲ್ಲಿ ಬುದ್ಧಿಸ್ಟ್ ಕಾನ್ಫರೆನ್ಸ್, ಸಮ್ಮೇಳನ ಅಂತ ನಾವು ಕರಿತೀವಲ್ಲ, ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತಲ್ಲ, ಆ ರೀತಿ ಬುದ್ಧಿಸ್ಟ್ ಕಾನ್ಫರೆನ್ಸನ್ನು ಇವನ ಲೀಡರ್ಶಿಪ್ಪಲ್ಲಿ ಒಂದು ಏರ್ಪಡಿಸ್ತಾನೆ. ಆ್ಯಂಡ್ ಡ್ಯೂರಿಂಗ್ ಹಿಸ್ ರೀಸನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಲ್ಸೋ ಗಾಟ್ ವೆರಿ ಎನ್ಕರೇಜ್ಮೆಂಟ್.
ಸೊ ಕನಿಷ್ಕ ಬರೀ ಬುದ್ಧಿಸ್ಟ್ ಇದಕ್ಕೆ ಅಷ್ಟೇ ಅಲ್ಲ, ಈವನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೂ ಸಹ ಸಾಕಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಕನಿಷ್ಕ ಅಂದ ತಕ್ಷಣ ನಮಗೆ ನೆನಪಾಗದೆ ನ್ಯೂ ಶಕ ಎರಾ ಆ್ಯಂಡ್ ಗೋಲ್ಡ್ ಕಾಯಿನ್ಸ್ ಸರ್ಕ್ಯುಲೇಷನ್ ಆ್ಯಂಡ್ ಬುದ್ಧಿಸಮ್ಗೆ ಕೊಟ್ಟಂತಹ ಇಂಪಾರ್ಟೆನ್ಸ್. ಅವನ ಕಾಲದಲ್ಲೇ ಕಾಶ್ಮೀರದಲ್ಲಿ ಬುದ್ಧಿಸ್ಟ್ ಕಾನ್ಫರೆನ್ಸ್ ಸಹ ನಡೆಯುತ್ತೆ. ಇಂಪಾರ್ಟೆಂಟ್ ಸ್ಕಾಲರ್ಸ್ ಅಶ್ವಘೋಷ ಆಗಿರ್ಬೋದು, ವಸುಮಿತ್ರ ಆಗಿರ್ಬೋದು, ಸೊ ಸಂಘಕಾರ ಅನ್ನುವಂಥ ಒಳ್ಳೊಳ್ಳೆ ಸ್ಕಾಲರ್ಸನ್ನು ನಾವು ಈ ಪೀರಿಯಡಲ್ಲಿ ನಾವು ನೋಡಬಹುದು. ಓಕೆ, ಸೊ ಟೇಕ್ ದ ಪಾಯಿಂಟ್ಸ್, ಮೇಕ್ ಎ ನೋಟ್ ಅಂಡರ್ ರೀಡಿಂಗ್. ಥ್ಯಾಂಕ್ ಯು.